ಕರ್ನೂಲ್ ಬಸ್ ದುರಂತದಲ್ಲಿ ಮನಕಲುಕುವಂತ ಘಟನೆ ನಡೆದಿದೆ. ಬಸ್ ದುರಂತದಲ್ಲಿ ಸುಟ್ಟು ಭಸ್ಮಾಯಿತು ಒಂದೇ ಕುಟುಂಬ, ಅಂದ್ರೆ ಸಂಪೂರ್ಣ ಕುಟುಂಬ ಸರ್ವನಾಶ ಆಗಿ ಹೋಗಿದೆ. ಕರ್ನೂಲ್ ಬಸ್ ದುರಂತದಲ್ಲಿ ಮನಕಲುಕುವ ಘಟನೆ. ಬಸ್ ದುರಂತದಲ್ಲಿ ಒಂದು ಸಂಪೂರ್ಣ ಕುಟುಂಬ ಭಸ್ಮ ಆಗೋಯ್ತು. ಒಂದೇ ಕುಟುಂಬದ 4 ಸಜೀವ ದಹನವಾಗಿ ಹೋಗಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಿದ್ದ ಆಂಧ್ರ ಮೂಲದ ಕುಟುಂಬ, ಗಂಡ ಹೆಂಡತಿ 2 ಮಕ್ಕಳು ಸುಟ್ಟು ಕರಕಲಾಗಿ ಹೋಗಿದ್ದಾರೆ. ಆಂಧ್ರದ ನೆಲ್ಲೂರು ಮೂಲದ ರಮೇಶ್ ಕುಟುಂಬ ಸುಟ್ಟು ಭಸ್ಮವಾಗಿ ಹೋಗಿರೋದು. ಹೈದರಾಬಾದ್ನಿಂದ ಬರ್ತಾ ಇದ್ದಂತ 4 ಈ ದುರಂತದಲ್ಲಿ ಬಲಿಯಾಗಿದ್ದಾರೆ. ಮಲಗಿದ್ದಲ್ಲೇ ಬೆಂದು ಹೋದ ದಂಪತಿ 2 ಮಕ್ಕಳು. ನೋಡಿ, ಗಂಡ ಹೆಂಡತಿ 2 ಮುದ್ದಾದ ಮಕ್ಕಳು. ಬೆಂಗಳೂರಿನಲ್ಲಿ ಇವರು ಬದುಕು ಕಟ್ಕೊಂಡಿದ್ರು, ಇಲ್ಲೇ ವಾಸ ಮಾಡ್ಕೊಂಡಿದ್ರು. ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. 2 ಗಂಡ ಹೆಂಡತಿ, 2 ಪುಟ್ಟ ಮಕ್ಕಳು, 1 ಹೆಣ್ಣು 1 ಗಂಡು. ಎಷ್ಟು ಮುದ್ದಾದಂಥ ಕುಟುಂಬ. ತಮ್ಮ ಊರಿಗೆ ಹಬ್ಬ ಮಾಡೋದಕ್ಕೆ ಹೋಗಿದ್ರು ಅಂತ ಕಾಣಿಸುತ್ತೆ. ಇವರು ಕೂಡ ಸ್ವಂತ ಊರಿಗೆ ಹೋಗಿ ಅಲ್ಲಿ ತಮ್ಮ ಕುಟುಂಬಸ್ಥರ ಜೊತೆಗೆ ಹಬ್ಬ ಎಂಜಾಯ್ ಮಾಡಿಕೊಂಡು ವಾಪಸ್ ಮತ್ತೆ ತಮ್ಮ ಕೆಲಸದಲ್ಲಿ ಕರ್ತವ್ಯದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಆ ಕುಟುಂಬ ವಾಪಸ್ ಬರ್ತಾ ಇದೆ ಬೆಂಗಳೂರಿಗೆ, ಅದೇ ಬಸ್ನಲ್ಲಿ. ಎಲ್ಲರದ್ದು ಇದೇ ಕತೆ. ಬೆಂಗಳೂರಿನಲ್ಲಿ ಜೀವನ ಕಟ್ಟಿಕೊಳ್ಳೋದು, ತಮ್ಮ ಊರಿಗೆ ಹೋಗಿ ಹಬ್ಬ ಮಾಡೋದು ಮತ್ತು ವಾಪಸ್ ಬರ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಘಟನೆಯಲ್ಲಿ ಅವರು ಬಲಿಯಾಗಿದ್ದಾರೆ. ಆದರೆ ಈ ಕುಟುಂಬ ನೋಡ್ತಾ ಇದ್ರೆ ಹೊಟ್ಟೆ ಉರಿತಾ ಇದೆ. ಯಾಕೆಂತ ಅಂದರೆ ಬೆಂಗಳೂರಿನಲ್ಲೇ ಇದ್ದರು, ಹೌದು ಆಂಧ್ರ ಮೂಲದವರು, ಬೆಂಗಳೂರಿನಲ್ಲಿ ತಮ್ಮ ಕುಟುಂಬದ ಜೊತೆಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಂಥವರು. ಸೊ ಏಕಾಏಕಿಯಾಗಿ ಇಂಥ ಘಟನೆಯಲ್ಲಿ ಬಲಿಯಾಗಿದ್ದಾರೆ. ಭಾಳ ನೋವಿನ ಸಂಗತಿ ಇದು.